ಹಾಯ್ ನಮಸ್ಕಾರ, ನಾನು ನವೀನ ಪ್ರಜಾಕೀಯ. ನಿಮಗೆ ಇವತ್ತು ಒಂದು ವಿಷಯ ಬಗ್ಗೆ ಮಾತಾಡಬೇಕು. ಕಳೆದ 5 ವರ್ಷದಿಂದ ಏನೋ ಈ ವಿಷಯ ಮಾತಾಡಿದ್ದೆ, ಅವತ್ತು ಅಪ್ರಸ್ತುತ ಅನಿಸ್ತಿತ್ತು. ಇವತ್ತದು ಪ್ರಸ್ತುತ ನೋಡ್ರಿ. ನಿಮ್ಮ ತಲೆಯಲ್ಲಿ ಒಂದಿಷ್ಟು ಚಿಂತನೆಗಳಿದ್ರೆ, ಸಮಾಜದ ಬಗ್ಗೆ ಕನ್ಸರ್ನ್ ಇದ್ರೆ, ಈ ವಿಷಯನ ಖಂಡಿತವಾಗಿ ನೋಡಿ ನೀವು ಇದನ್ನ 4 ಜನಕ್ಕೆ ತಿಳಿಸಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು, ಸುಮ್ಮನೆ ವಿಡಿಯೋ ಮಾಡ್ತಾ ಇಲ್ಲ. ಏನಪ್ಪಾ ಅಂದ್ರೆ, ನೀಟ್ ಎಕ್ಸಾಮು, CET ಎಕ್ಸಾಮು, ಈಗ ಅದು ನೀವು ನೋಡಿರ್ಬೋದು, ಗಲಾಟೆ ಗದ್ದಲ ಗೊಂದಲಗಳನ್ನೆಲ್ಲ ನೋಡಿರ್ಬೋದು. ಯಾರನ್ನೋ ಅಧಿಕಾರದಿಂದ ಕೆಳಗಿಳಿಸದಂತೆ ಪ್ರಜಾಕೀಯ ಹೇಳ್ತಾ ಇದೆ, ರೈಟ್ ಟು ರಿಕಾಲ್ ಬರಬೇಕು, SOP ಬರಬೇಕು, ಯಾರೇ ತಪ್ಪು ಮಾಡಿದ್ರು ಅದು ಕೆಳಗಿಳಿಯಂಗ್ ಆಗಬೇಕು, ಅಥವಾ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೇ ರೀತಿ ಕೆಲಸ ಮಾಡಬೇಕು ಅಂತ. ಇದೇ ರೀತಿ ಕೆಲಸ ಮಾಡಬೇಕು ಅನ್ನೋ ಮಾನದಂಡ ಇದ್ರೆ ಅವ್ನು ಅದೇ ರೀತಿ ಕೆಲಸ ಮಾಡ್ದಂಗಿದ್ರೆ ಅವ್ನು ಕೆಳಗಿಳಿಬೇಕು ಅಂತ ಹೇಳ್ತಿದ್ದಾರೆ. ಇದನ್ನ ಈಗ ಹೋರಾಟ ಮಾಡ್ತಿರೋ ಪಕ್ಷಗಳು ಅಥವಾ ಇನ್ನು ಉಳಿದವರು ಯಾರು ಇದಾರಲ್ಲ, ಅಥವಾ ಕೆಳಗಿಳಿದವ್ರು ಇದಾರಲ್ಲ, ಅವ್ರು ಯಾರು ಒಪ್ಕೊಂತಾರ ಅಂದ್ರೆ ಇವರು ಒಪ್ಪಲ್ಲ, ಹೋರಾಟ ಮಾಡ್ತಿರೋ ಇವರು ಒಪ್ಪಲ್ಲ. ಅಂದ್ರೆ ನಿಮಗೆ ಅವ್ರು ಯಾರೋ ಒಬ್ಬ ಇಳಿಬೇಕು ಕೆಳಕ್ಕೆ ಅನ್ನೋದಕ್ಕಿಂತ ಎಲ್ಲರೂ ತಪ್ಪು ಮಾಡಿದ್ರೆ ಕೆಳಗಿಳಿಬೇಕು ಅನ್ನೋದು ಯಾಕೆ ತರಕಾಗ್ತಾ ಇಲ್ಲ, ಯಾಕೆ ತರಬಾರ್ದು? ಹೌದಲ್ವಾ? ಒಂದ್ ಕಡೆ ವಿಷಯ. ಆದ್ರೆ ನನ್ನ ವಿಷಯ ಇದಲ್ಲ, ನಾನ್ ಮಾತಾಡಕ್ ಹೊರಟಿರೋ ವಿಷಯ. ಇವತ್ತು ಗೋಪಿ ಅಣ್ಣವರು ಇಲ್ಲೇ ಪಕ್ಕದಲ್ಲಿ ತೋಟ ಇದೆ, ಭದ್ರಾವತಿ ಅವರು ಪ್ರಜಾಕೀಯ ಸ್ನೇಹಿತರು, ಎಲ್ಲೆಲ್ಲ ಮೆಳಗಿಟ್ಟು ಫೋಟೋ ವಿಡಿಯೋ ಮಾಡ್ತಿದ್ದಲ್ಲ, ಇವತ್ತು ಈ ವಿಚಾರ ನಾನೇ ಬೇಕಾದ್ರೆ ವಿಡಿಯೋ ಹಿಡಿತೀನಿ ಅಂತ ಧೈರ್ಯವಾಗಿ ವಿಡಿಯೋ ಹಿಡಿತಿದ್ರೆ ಮೀಟರ್ ಬೇಕು ಅನ್ನತೈತಿ. ವಿಡಿಯೋ ಹಿಡಿಯೋಕ್ಕೂ ಮೀಟರ್ ಬೇಕು ಗೋಪಣ್ಣ, ಈಗ ವಿಡಿಯೋ ನೋಡಕ್ಕೂ ಮೀಟರ್ ಬೇಕು, ವಿಡಿಯೋ ಶೇರ್ ಮಾಡೋಕ್ಕೂ ಮೀಟರ್ ಬೇಕು. ಯಾಕೆಂದ್ರೆ ಮ್ಯಾಟ್ರ್ ಇದೆ, ಮೀಟರ್ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್. ಇರ್ಲಿ, ಈಗ ನಿಮಗೇನೇನಿದೆ ಅಂತ ನೋಡೋಣ. ಈ ವಿಚಾರ ತಿಳ್ಕೊಂಡ್ರಿ. CET ಮತ್ತೆ ನೀಟ್ ಬಗ್ಗೆ ಗೋಪಣ್ಣ ನಿನಗೆ ಏನಾದ್ರು ಗೊತ್ತಿದ್ಯಾ? CET ನೀಟ್ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಏನೋ ಒಟ್ಟು ಮುಂದೆ ಓದಕ್ಕೆ ಅದ್ ಬೇಕು ಅಂತ ಹೇಳಿದ್ರಲ್ಲ, ನೀವು ಕೇಳಿರ್ಬೋದು. ಎಂತದೋ ಒಂದು CETಗೆ ಕೋಚಿಂಗ್ ಅಂತೆ, ಕೆಲವು ಕಡೆ ಕೇಳಿದೀವಿ, ಆ ಅಕಾಡೆಮಿ ಈ ಅಕಾಡೆಮಿ, ಅಲ್ಲೋಗಿ ಟ್ರೈನಿಂಗ್ ತಗೊಂಡು ಅದು ಇದು ಅಂತ. ಇಲ್ಲಿ ಮ್ಯಾಜಿಕ್ ಇರೋದು ಹೆಂಗ್ ಗೊತ್ತಾ? CET ಮತ್ತೆ ನೀಟ್ ಯಾರಿಗೂ ಬೇಕಾಗಿಲ್ಲ. ಆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಿರ್ಲಿ, ಆ ಎಕ್ಸಾಮ್ಗಳೇ ಬೇಕಿಲ್ಲ. ಹೆಂಗ್ ಗೊತ್ತಾ ಗೋಪಣ್ಣ? 8ನೇ ಕ್ಲಾಸ್ ಪಾಸ್ ಆದ್ಮೇಲೆ ಎಲ್ಲಿ ಹೋಗ್ತೀಯಾ? 9ಕ್ಕೆ ಹೋಗ್ಬೇಕು. 9 ಆದ್ಮೇಲೆ SLC ಹೋಗ್ಬೇಕು. SLC ಆದ್ಮೇಲೆ ಫಸ್ಟ್ ಇಯರ್ ಹೋಗ್ಬೇಕು. ಫಸ್ಟ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಹೋಗ್ಬೇಕು. ಫಸ್ಟ್ ಇಯರ್ ಅಲ್ಲಿ ನೀನ್ ಏನ್ ಮಾಡ್ತೀಯಾ? ಸೈನ್ಸ್ ತಗೊಂಡಿದ್ರೆ ಸೈನ್ಸ್ ಹೌದಲ್ವಾ? PUC ಮುಗಿದ್ಮೇಲೆ ನೀನ್ ಇಂಜಿನಿಯರಿಂಗ್ ಹೋಗ್ಬೋದು, ಡಾಕ್ಟರ್ ಹೋಗ್ಬೋದು, ಅಷ್ಟೇ ಡಿಪ್ಲೊಮಾ ಹೋಗ್ಬೋದು, ಯಾವ್ದಾರ ಹೋಗ್ಬೋದು, ಸೈನ್ಸಿಸ್ಟಿಗಾರ ಹೋಗ್ಬೋದು, ಯಾವ್ದಾರ ಹೋಗ್ಬೋದು. ನೀನ್ ಹೋಗಕ್ ಬಿಡ್ಬೇಕು ತಾನೆ. ನೀನ್ PUC ಆದ್ಮೇಲೆ ನೀನ್ ಡಾಕ್ಟರ್ ಹೋಗ್ಬೇಕು ಅಂದ್ರೆ ಈ ಎಕ್ಸಾಮ್ ಮಾಡ್ಲೇಬೇಕು, CET ಅಟೆಂಡ್ ಮಾಡ್ಲೇಬೇಕು, ನೀಟ್ ಅಟೆಂಡ್ ಮಾಡ್ಲೇಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ರ್ಯಾಂಕಿಂಗ್ ಬರ್ಬೇಕು. ನೋಡ್ರಿ, ಇಲ್ಲಿ ರ್ಯಾಂಕಿಂಗ್ ಯಾರು ಬರ್ಬೇಕು ಅಂದ್ರೆ, ನಾನು ಅನ್ಕೊಂಡಿದ್ದೆ ಇದೆಲ್ಲ ಬಡವ್ರ ಮಕ್ಳಿಗೆ ಮಾಡಿದಾರೆ ಅಂತ, ಬಡವರು ಎಜುಕೇಶನ್ ಇರೋರಿಗೆ ಬರ್ರಿ ಅಂತ. ಇಲ್ಲಿ ಏನ್ ಗೊತ್ತಾ? CET ಅಲ್ಲಿ ನೀನು 1% ಏನೋ ಅವತ್ತು ಕಾಯಿಲೆ ಆಯ್ತೋ, ಹುಷಾರಿರ್ಲಿಲ್ವೋ, ಅಥವಾ ನೀನೆಲ್ಲೋ ಟ್ರೈನಿಂಗ್ ತಾಣಕ್ಕಾಗಿಲ್ಲ, ಚೆನ್ನಾಗಿ ಕೋಚಿಂಗ್ ಹೋಗಕ್ಕಾಗಿಲ್ಲ, ಬಡತನ, ನಿನ್ಗೆ ಟ್ರೈನಿಂಗ್ ಸಿಕ್ಕಿಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 5+5ನ ನೀನ್ ನೋಡಿ ತಟ್ಟ ಕೂಡೋದು ಕಳೆದನ್ನ ಹೇಳ್ಕೊಡ್ತಾರೆ, ಒಂದು ಟ್ರಿಕ್ಸ್ ಹೇಳ್ಕೊಡ್ತಾರೆ. ಹೌದಲ್ವಾ ಗೋಪಣ್ಣ? ಅಷ್ಟೇ ಮಾಡೋದು. ಈ ಪ್ರಶ್ನೆ ಪತ್ರಿಕೆನ ಇಷ್ಟು ಟೈಮಲ್ಲಿ ಹೆಂಗ್ ಅಟೆಂಡ್ ಮಾಡಿ ಹೆಂಗ್ ಹೊರಕ್ ಬರ್ಬೇಕು, ಇಷ್ಟೇ ಹೇಳ್ಕೊಡೋದು. ಇದನ್ನೆಲ್ಲ ಟ್ರಿಕ್ಸ್ ಹೇಳ್ಕೊಡ್ತಾರೆ. ಇದನ್ನು ಕಲಿಯಕ್ ಒಂದ್ ಕಡೆ ಕೋಚಿಂಗ್ ಮಾಡ್ತಾರೆ, ಇದಕ್ಕೊಂದಿಷ್ಟು ದುಡ್ಡು ಕೊಡ್ತಾರೆ, ಇದಕ್ಕೊಂದು ಟ್ರೈನಿಂಗ್ ಸೆಂಟರ್ ಆಗ್ತದೆ. ಇದೆಲ್ಲ ಮಾಡ್ಕೊಂಡು ನೀವು ಅಲ್ಲೋಗಿ ಗಟ್ಟು ಹೊಡೆದೋ ಬಡ್ ಹೊಡೆದೋ ಎಕ್ಸಾಮ್ ಬರೆದು ಪಾಸ್ ಆಗಿ ಅದ್ರ ರ್ಯಾಂಕಿಂಗ್ ಬಂದು ಹೋಗ್ತೀರಾ. ಸರಿ, ಯಾರೋ ಅನಿವಾರ್ಯ ಅವ್ರು ಕಾಯಿಲೆ ಬಿದ್ದಿದ್ದ, ಈ ಕೋಚಿಂಗ್ ತಾಣಕ್ ಹೋಗಕ್ಕಾಗಿಲ್ಲ, ಅವನೇನ್ ಮಾಡ್ತಾನೆ? ಪಾಪ ಮನೆಗೆ ಇರ್ಬೇಕು, ಅವ್ನು ರ್ಯಾಂಕಿಂಗ್ ಬಂದಿಲ್ವಲ್ಲ, ನಾನು ಡಾಕ್ಟರ್ ಆಗಕ್ಕಾಗಲ್ಲ. ಅವ್ನಿಗೆ ಪ್ಯಾಷನ್ ಇರುತ್ತೆ, ಒಂದಿಷ್ಟು ಸೇವೆ ಮಾಡಬೇಕು, ಬಡತನದಲ್ಲಿರೋರಿಗೆ ಒಳ್ಳೆ ಚಿಕಿತ್ಸೆ ಕೊಡ್ಬೇಕು, ನಮ್ ದೇಶನ ಆರೋಗ್ಯ ಭರಿತವಾಗಿ ಮಾಡ್ಬೇಕು. ಅವನು ಆತರ ಪ್ಯಾಷನ್ ಇದ್ದನ್ ಬರಕ್ಕಾಗಲ್ಲ ಇಲ್ಲಿ. ಇನ್ನ ಆಯ್ತು, ಇವ್ರನ್ನೇನೋ ಬರಕ್ಕಾಗ್ಲಿಲ್ಲ, ಇವ್ನ ಹಣೆ ಬರಪ್ಪ ಬಿಡು, ಅವ್ನು ಓದಿಲ್ಲ, ಅವ್ನು ಮಾಡಿಲ್ಲ ಅಂತ ಅಂದ್ಬಿಡ್ತೀರಾ. ನಾನ್ ಹೇಳ್ತಿರೋದು, ಅವ್ನು ಬಡತನ, ಅವ್ನು ನಾನೇನ್ ಬಡವ ಅಂತ ಆಗಿರುವಂತೆಲ್ಲ ಹಿಂಗೆಲ್ಲ ಮಾತು ಬರ್ತವೆ. ಅವ್ನು ಹಂಗೆ ಇರ್ಲಿ ಪಾಪ. ನಾನ್ ಕೇಳ್ತಾ ಇರೋದು, ಇದೇ ಟೈಮಲ್ಲಿ ಡೊನೇಷನ್ ಶೀಟ್ ಅಂತ ಇರ್ತವೆ, ಸೀಟು ಲಕ್ಷ ಕೋಟಿ ಕೊಡ್ತೀನಿ ಅಂದ್ರೆ ಡಾಕ್ಟರ್ ಸೀಟ್ ಪಟ ಸಿಕ್ಬಿಡ್ತೈತಿ. ಅವ್ನು ಓದೇ ಇರಲ್ಲ, PUC ಜಸ್ಟ್ ಪಾಸ್ ಆಗಿರ್ತಾನೆ ಪಾಪ. ಅವನಿಗೆ ಏನೋ ಅವನು ಆಟ ಆಡ್ಕೊಂಡು ಏನೋ ಮಜಾ ಮಾಡ್ಕೊಂಡು ಓದೇ ಇರಲ್ಲ, ಅವನು ಪಾಸ್ ಆಗಿರ್ತಾನೆ. ಅವ್ನಿಗೆ ಬೇಕಾದ್ರೆ ನೀನು ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ದಂಗಿದ್ರು ಡೊನೇಷನ್ ಸೀಟ್ ಸಿಕ್ಬಿಡ್ತೈತಿ, ಅವನು ಓದ್ಬೋದಂತೆ ಪಾಪ. ಇವನ್ ಯಾಕೆ ಓದಕ್ಕಾಗಲ್ರಿ? ಅರ್ಥ ಆಗ್ತಾ ಇದೆಯಾ? CET ನೀಟು ಅವಶ್ಯಕತೆನೇ ಇಲ್ಲದಂತವನ್ನ ನೀವಿಟ್ಟು ತುರ್ಕಿ ಬಡ ಮಕ್ಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಬಹಳ ನಿಜವಾಗಿ ಕೂಡ ಯಾಮಾರಿಸ್ತಾ ಇರೋದು. ನೀವು ಯಾಮಾರಿಸ್ಬೇಡಿ ದಯವಿಟ್ಟು. ಈ ವಿಷಯಗಳ ಜಾಗೃತಿ ಆಡ್ರಿ, ಆದಷ್ಟು ಫಾಸ್ಟ್ ಆಗಿ ಈ ವಿಷಯಗಳನ್ನ ತಿಳ್ಕೊಳ್ಳಿ, 4 ಜನ ತಿಳಿಸ್ರಿ. CET ನೀಟು ಅವಶ್ಯಕತೆಗಳಿಲ್ಲ, ಯಾರಿಗೆ ಯಾವ್ದು ಓದ್ಬೇಕು ಅಂತ ಆಸಕ್ತಿ ಇದೆ ಅದನ್ನು ಓದಕ್ ಬಿಡ್ರಿ. ಅವನನ್ನು ಓದಕ್ಕೆ ಅದಕ್ಕೆ ಬಿಡೋದಕ್ಕೆ CET ನೀಟ್ ಬೇಕಾಗಿಲ್ಲ. ಪರೀಕ್ಷೆಯ ಪತ್ರಿಕೆ ಸೋರಿಕೆ ಇರಲಿ, ಪರೀಕ್ಷೆನೇ ನಡೆಸಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಪರೀಕ್ಷೆ ಅವಶ್ಯಕತೆ ಇಲ್ಲ ಅಂತ ನಾನೇನೋ ದನಕಾಯನೋ, ನನಗೆ ಅಷ್ಟು ಗೊತ್ತಿಲ್ಲ. ನಿಮಗೆ ಯಾರಿಗಾರು ಗೊತ್ತಿದ್ರೆ, ನನ್ನ ತಪ್ಪೇನಾದ್ರು ಇದ್ರೆ ಕಮೆಂಟ್ ಮಾಡ್ರಿ, ಮುಂದವರೆಗೆ ಈ ವಿಷಯ ತಿಳಿಸ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಗೋಪಣ್ಣ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ.